Okay, good morning students. Good morning to every students. ಇವತ್ತಿನ ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ. ಓಕೆ, ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ಏನು ಮಾಡೋದಂದರೆ ನಿನ್ನೆಯ ತರಗತಿಯಲ್ಲಿ ಏನು ಅಭ್ಯಾಸ ಮಾಡಿವಿ ಅನ್ನೋದು ಸ್ವಲ್ಪ ನೋಡ್ಬೇಕು. ಓಕೆ, ಏನು ಅಭ್ಯಾಸ ಮಾಡಿ ಹೇಳ್ರಿ, ಏನು ಅಭ್ಯಾಸ ಮಾಡಿವಿ? ಏನು ಅಭ್ಯಾಸ ಮಾಡಿವಿ ಅಂದರೆ ನಿನ್ನೆ ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚನೆ ಮಾಡಿ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸಿದ್ದೇವೆ. ಒಂದು ಇನ್ನೊಂದೇನಪ್ಪ ಅಂದರೆ ಕೊಟ್ಟಿರುವ ವೃತ್ತದ ಯಾವುದೇ ಒಂದು ಬಿಂದುವಿನ ಮೇಲೆ ನಾವು ಸ್ಪರ್ಶಕಗಳನ್ನು ರಚಿಸಿದ್ದೇವೆ. ಹಾಗಾದ್ರೆ ಮುಂದುವರೆದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವಶನ್ ಅನ್ನ ನಾವೇನ್ ಮಾಡೋಣ ಅಂದ್ರೆ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಹಾಗಾದ್ರೆ ಇಲ್ಲೊಂದು ಪ್ರಶ್ನೆಯನ್ನು ಬರ್ತದೆ ನೋಡಿ. ಏನಪ್ಪಾ ಅಂದ್ರೆ ಇದು ಒಂಚೂರು ಚೇಂಜ್ ಇದೆ, ವಿಶೇಷತೆ ಇದೆ. ಏನಪ್ಪ ವಿಶೇಷತೆ ಅಂದ್ರೆ ನಿಮಗೆ ನಿನ್ನೆ ಬಿಡಿಸಿದಂತ ಸಮಸ್ಯೆಗೆ ಇವತ್ತೇ ಬಿಡಿಸುವಂತ ರಚನೆಗೆ ತಕ್ಕ ಮಟ್ಟಿಗೆ ಚೇಂಜಸ್ ಇದೆ. ಏನ್ ಚೇಂಜಸ್ ಇದೆ ನೋಡಿ. 5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ. ನೋಡ್ರಿ, ಸ್ಪರ್ಶಕಗಳ ನಡುವಿನ ಕೋನ ಬೇರೆ, ತ್ರಿಜ್ಯಗಳ ನಡುವಿನ ಕೋನ ಬೇರೆ. ಅಂಡರ್ಸ್ಟ್ಯಾಂಡ್ ಮಾಡಬೇಕು ವಿದ್ಯಾರ್ಥಿಗಳು. ಸ್ಪರ್ಶಕಗಳ ನಡುವಿನ ಕೋನ ಚೇಂಜಸ್ ಆಗ್ತದೆ, ತ್ರಿಜ್ಯಗಳ ನಡುವಿನ ಕೋನ ಏನಾಗ್ತದೆ ಅಂದ್ರೆ ಚೇಂಜಸ್ ಆಗ್ತದೆ. ಹಾಗಾದ್ರೆ ಈ ಕೊಟ್ಟಿರುವ ಪ್ರಶ್ನೆಗೆ ನಾವು ರಚನೆಯನ್ನು ಮಾಡಬೇಕು. ಮಾಡೋಣ ರಚನೆನ? ಯಸ್, ರಚನೆ ಸ್ಟಾರ್ಟ್. ರಚಿಸೋಣ. ರಚನೆ ಏನು ರಚನೆ ಮಾಡೋಣ ಅಂದ್ರೆ ನೆನಪಿಡುವ ವಿದ್ಯಾರ್ಥಿಗಳು ಏನ್ ಹೇಳಿದ್ದಾರೆ ಅವರು? ಏನ್ ಹೇಳಿದ್ದಾರೆ? 5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ರಚಿಸಿ. ಯಸ್, 5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ನಾನು ರಚನೆ ಮಾಡ್ತೀನಿ. ತಗೋರಿ, ಸ್ಕೇಲ್ ಅಂತ ತಗೋರಿ, ತ್ರಿಜ್ಯವನ್ನು ತಗೋರಿ. ನಿನ್ನೆ ಮಾಡಿದಾಗೆ ಸೇಮ್ ಅದ, ಏನ್ ಚೇಂಜಸ್ ಇಲ್ಲ. 5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ವೃತ್ತವನ್ನು ರಚನೆ ಮಾಡ್ರಿ ಅಂತ ಹೇಳಿದಾರ. ಏನಂತೆ? 5 ಸೆಂಟಿಮೀಟರ್ ತ್ರಿಜ್ಯವುಳ್ಳ, ತ್ರಿಜ್ಯ ತಗೋರಿ, ಕರೆಕ್ಟ್ ಆಗಿ ರಚನೆ ಮಾಡಬೇಕು, ಚೇಂಜಸ್ ಮಾಡಬೇಡ್ರಿ. ನಿಮ್ಮ ತ್ರಿಜ್ಯ ಶಾರ್ಪ್ ಇರಲಿ ಅಂದ್ರೆ ಕರೆಕ್ಟ್ ಆಗಿ 5 ಸೆಂಟಿಮೀಟರ್ ಬರ್ತದೆ. ನೆನಪಿಟ್ಕೊಂಡು ವಿದ್ಯಾರ್ಥಿಗಳೇ, 5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ರಚಿಸಿರಿ. ಇದು ಒಂದನೇ ಹಂತ. ಇದಕ್ಕೆ ನಂತರ ಕೇಂದ್ರ ಬಿಂದುವನ್ನು ಗುರುತಿಸಿರಿ. 5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ರಚಿಸಿ ಅದಕ್ಕೆ ಕೇಂದ್ರ ಬಿಂದುವನ್ನು ಗುರುತಿಸಿರಿ. ಇದು ಮೊದಲ ಹಂತ. ಓಕೆ, ಹಾಗಾದ್ರೆ ಎರಡನೇ ಹಂತ ಏನ್ ನೋಡ್ರಿ. ಎರಡನೇ ಹಂತ ಏನಂತ ಹೇಳ್ತಾರ? ಸ್ಪರ್ಶಕಗಳ ನಡುವಿನ ಕೋನ. ನೋಡ್ರಿ, ಸ್ಪರ್ಶಕಗಳ ನಡುವಿನ ಕೋನ, ಇದು ಸ್ಪರ್ಶಕಗಳ ನಡುವಿನ ಕೋನ ಅಂದ್ರೂ ಬೇರೆ, ತ್ರಿಜ್ಯಗಳ ನಡುವಿನ ಕೋನ ಅಂದ್ರೂ ಬೇರೆ. ನೋಡ್ರಿ, ನಾವು ಹೇಳ್ತೀವಿ ಸ್ಪರ್ಶಕಗಳ ನಡುವಿನ ಕೋನ, ನಡುವಿನ ಕೋನ ಇಸ್ ಈಕ್ವಲ್ಸ್ 180ರಲ್ಲಿ ಕೊಟ್ಟಿರುವ ಕೋನವನ್ನು ಮೈನಸ್ ಮಾಡಬೇಕಾಗಿದೆ. ಇದು ಸ್ಪರ್ಶಕಗಳ ನಡುವಿನ ಕೋನ. ಯಾಕಂದ್ರೆ ಗಮನ ಇರಬೇಕು. ಯಾಕಂದ್ರೆ ನೋಡಿ, ನಾವು ಈ ರೀತಿ ರಚನೆ ಮಾಡ್ತೀವಿ. ಏನೋ ವೃತ್ತವನ್ನ ರಚನೆ ಮಾಡಿ ಬಾಹ್ಯ ಬಿಂದುವನ್ನು ಗುರುತಿಸ್ತೀವಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳನ್ನು ಎಳಿತೀವಿ. ಈ ರೀತಿ ಹೇಳಿದಾಗ ಈ ಕೋನ ಗುರುತಿಸ್ತೇವೆ. ನಾವು ಒಂದು ಪ್ರಮೇಯನ್ನ ಸಾಧಿಸಿದ್ವಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದಂತಹ ಸ್ಪರ್ಶಕಗಳು ಸಮವಾಗಿರುತ್ತವೆ ಅಂತ. ಹಾಗಾದ್ರೆ ಈ ಸ್ಪರ್ಶಕವನ್ನು ರಚನೆ ಮಾಡಿದಾಗ, ಈ ತ್ರಿಜ್ಯವನ್ನು ಎಳೆದಾಗ, ಇದು ನೋಡ್ರಿ 1 2 3 4 4 ಭಾವಗಳುಳ್ಳ ಒಂದು ಆಕೃತಿ ಆಗ್ತದ. 4 ಭಾವಗಳುಳ್ಳ ಆಕೃತಿ ಅಂದ್ರೆ ಒಂದು ಚತುರ್ಭುಜ ಆಗ್ತದ. ರೈಟ್? ಹಾಗಾದ್ರೆ ಚತುರ್ಭುಜದ ಒಂದು ಲಕ್ಷಣ ಏನಪ್ಪಾ ಅಂದ್ರೆ ಚತುರ್ಭುಜದ
ಅಭಿಮುಖ ಕೋನಗಳ ಮೊತ್ತ ಪರಿಪೂರಕಗಳಾಗಿರುತ್ತವೆ ಅಂತದ. ಏನದೆ? ಪರಿಪೂರಕಗಳಾಗಿರುತ್ತೆ. 180ಕ್ಕೆ ಸಮ ಆಗಿರ್ತದೆ ಪರಿಪೂರಕ ಅಂತ. ಮತ್ತಿನ್ನೊಂದು 2 ಕೋನಗಳ ಮೊತ್ತ ಪೂರಕವಾಗಿರುತ್ತದೆ ಅಂದ್ರೆ 90 ಡಿಗ್ರಿ ಆಗಿದೆ. ನೆನಪಿಡಬೇಕು. ಹಾಗಾದ್ರೆ ಈ 180 ಡಿಗ್ರಿಯಾಗ ಕೊಟ್ಟಂತ ಕೋನವನ್ನು ಕಳೆದು ಬಿಡಬೇಕು. ಕಳೆದು ಎಷ್ಟು ಸಿಗ್ತದೆ? 120 ಸಿಗ್ತದೆ. 120 ಕಾಣಿಸ್ತದಲ್ಲ? 120 ಸಿಗ್ತದೆ. ನೆನಪಿಡಿ. ಕಾಣಲಿಲ್ಲ ಅಂದ್ರೆ ನಾ ಇನ್ನು ಇಲ್ಲಿ ಬರಿತೇನೆ ಕ್ಲೀನ್. ಹಾಗಾದ್ರೆ ಈಸ್ ಈಕ್ವಲ್ಸ್ 170 ಮೈನಸ್ 60 ಈಸ್ ಈಕ್ವಲ್ಸ್ 123. ಹಾಗಾದ್ರೆ ಒಂದು ವೇಳೆ ಹೀಗೆ ಕೊಟ್ಟರಪ್ಪ, ತ್ರಿಜ್ಯಗಳ ನಡುವಿನ ಕೋನ ಕೊಟ್ಟ, ತ್ರಿಜ್ಯಗಳ ನಡುವಿನ ಕೋನ ಹೀಗೆ ಕೊಟ್ಟರು. ತ್ರಿಜ್ಯಗಳ ನಡುವಿನ ಕೋನ 60 ಡಿಗ್ರಿ ಕೊಟ್ಟು ಕರೆಕ್ಟ್ ಆಗಿ 60 ಡಿಗ್ರಿ ಹೋಗಿ ಏನು ಚೇಂಜಸ್ ಇಲ್ಲ. ಅದ್ರ 180 220 ಏನೂ ಮಾಡಂಗಿಲ್ಲ. ಸಿಂಪ್ಲಿ ತ್ರಿಜ್ಯಗಳ ನಡುವಿನ ಕೋನ ಕೊಟ್ಟಾಗ ಇದು ಅರ್ಥ ಮಾಡ್ಕೋಬೇಕು. ತ್ರಿಜ್ಯಗಳ ನಡುವಿನ ಕೋನ ಕೊಟ್ಟಾಗ ಸೇಮ್ ಕೋನ ಎಷ್ಟಿರ್ತದೆ ಅಷ್ಟೇ ಇಟ್ಕೊಳ್ಬೇಕು. ಒಂದ್ ವೇಳೆ ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಾಗ ಏನ್ ಮಾಡೋದು? 180ರಾಗ ಆ ಕೋನವನ್ನ ಏನ್ ಮಾಡೋದು? ಅಳೆಯಬೇಕು. ಹೀಗೆ ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ನಮಗೆ ಕರೆಕ್ಟ್ ಆಗಿ ಅಳತೆ ಸಿಗ್ತದೆ ವಿದ್ಯಾರ್ಥಿ. ದಿಸ್ ಇಸ್ ಮೇನ್ ಪಾಯಿಂಟ್, ಅಂಡರ್ಸ್ಟ್ಯಾಂಡ್. ಓಕೆ, ಹಾಗಾದ್ರೆ ರಚನೆ ಮಾಡೋಣಲ್ಲ? ಓಕೆ, ಹಾಗಾದ್ರೆ ರಚನೆ ಮಾಡುವ. ಓಕೆ, ರೈಟ್. ಈಗ ನೋಡ್ರಿ, ಗಮನ ಹರಿಸಿ. ಫಸ್ಟ್ ಗಮನ ಹರಿಸಿ. ಈಗ ನಾವು ಹಾಗಾದ್ರೆ ರಚನೆ ಮಾಡೋಣಲ್ಲ? ಓಕೆ, ಈಗ 5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ರಚನೆ ಮಾಡಿದೆ. ಓಕೆ, ಮುಗಿದಂತೆ. ಮುಂದೆ ಏನ್ ಹೇಳ್ತಾರೆ ಅಂದ್ರೆ ಸ್ಪರ್ಶಕಗಳ ನಡುವಿನ ಕೋನ ಹೇಗಿರ್ತದೆ ನೋಡೋಣ. ಹಾಗಾದ್ರೆ ನೆಕ್ಸ್ಟ್ ಒಂದು ತ್ರಿಜ್ಯವನ್ನು ರಚನೆ ಮಾಡಬೇಕು. ತ್ರಿಜ್ಯ ರಚನೆ ಮಾಡಿ. ಓಕೆ, ನಂತರ ನೋಡ್ರಿ, ಅವ ತ್ರಿಜ್ಯಗಳ ನಡುವಿನ ಕೋನ ಕೊಟ್ಟಾನು. ನಿಮಗೆ ತ್ರಿಜ್ಯಗಳ ನಡುವಿನ ಕೋನ ಕೊಟ್ಟಾನು ಅಥವಾ ನಿಮಗೆ ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಾನು. ಸ್ವಲ್ಪ ಗಮನ ಇಟ್ಟು ನೋಡ್ಬೇಕು ನೀವು, ಅಂದ್ರೆ ಬಹಳ ಇಂಪಾರ್ಟೆಂಟ್. ಇದರಲ್ಲಿ ಏನಾದ್ರು ನಿಮ್ಗೆ ವೇರಿಯೇಷನ್ ಆಯ್ತು ಅಂದ್ರೆ ಕಷ್ಟ ಆಗ್ತದೆ. ಈಗ ಅವ ಕೊಟ್ಟಿದ್ದು ಸ್ಪರ್ಶಕಗಳ ನಡುವಿನ ಕೋನ. ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಾಗ ನೀವೇನ್ ಮಾಡ್ಬೇಕು? 180ರಲ್ಲಿ ಕೊಟ್ಟಿರುವಂತ ಕೋನವನ್ನು ಕಳೆದು ಉಳಿದಂತ ಕೋನವನ್ನು ಈಗ ಇಲ್ಲಿ ಕರೆಕ್ಟ್ ಆಗಿ ಕೋನ ಮಾಪಕ ತಗೋಗ. ಕರೆಕ್ಟ್ ಕೋನ ಮಾಪಕ ತಗೋ. ಕೋನ ಮಾಪಕ ತಗೊಂಡ್ರಲ್ಲ? ಕೋನ ಮಾಪಕ ತಗೊಂಡು 120 ನೋಡ್ರಿ. ನೋಡ್ರಿ, ರೈಟ್ ಟು ಲೆಫ್ಟ್ ಬಂದ್ರೆ, ರೈಟ್ ಟು ಲೆಫ್ಟ್ ಬಂದ್ರೆ ಈ ಕೆಳಗಡೆ 0 ನೋಡ್ರಿ. ಈ 0ದಿಂದ ಸ್ಟಾರ್ಟ್ ಮಾಡಬೇಕು ವಿದ್ಯಾರ್ಥಿಗಳಿಗೆ, ಗಮನ ಇರಲಿ. ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ನೀವೇನೇನೋ ಕೋನ ಮಾಪಕದಲ್ಲಿ ಏನೇನೋ ಇಟ್ಕೊತ ಕೂತೀರಿ. ಏನೋ ರೈಟ್ ದಿಂದ ಲೆಫ್ಟ್ ಬರಬೇಕಾದ್ರೆ 0ದಿಂದ ಸ್ಟಾರ್ಟ್ ಮಾಡ್ರಿ. ನೆಕ್ಸ್ಟ್ ಏನ್ ಮಾಡ್ರಿ? ಲೆಫ್ಟ್ ದಿಂದ ರೈಟ್ ಬರಬೇಕಾದ್ರೆ ಮೇಲೆ ಐತೆ ನೋಡಿ 0. ಈ 0ದಿಂದ ಹಿಂಗೆ ಬರ್ಬೇಕು ಮೇಲೆ ಕ್ಲೀನ್ ಆಗಿ. ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಲೆಫ್ಟ್ ಟು ರೈಟ್ 0 10 20 30 40 50 ಹಿಂಗೆ ಬರ್ಬೇಕು. ಒಂದ್ ವೇಳೆ ರೈಟ್ ದಿಂದ ಲೆಫ್ಟ್ ಬಂದ್ರೆ ಈ 0ದಿಂದ ಸ್ಟಾರ್ಟ್ ಮಾಡಿ. ಹಾಗಾದ್ರೆ ಗಮನ ಇರಬೇಕು. 0 10 20 30 40 50 60 70 80 90 110 120 ಯಾ 120. ಕೋನ ಮಾಪಕ ತಗೊಂಡು ಕೋನವನ್ನು ಗುರುತಿಸುವುದು ಗೊತ್ತಾಗ್ತಾ ಇದೆಯಲ್ಲ? ಇದು ಬಹಳ ಇಂಪಾರ್ಟೆಂಟ್, ಗಮನ ಇರಲಿ. ಇದರಲ್ಲಿ ಏನಾದ್ರು ನೀವು ವೇರಿಯೇಷನ್ ಮಾಡಿದ್ರೆ ತುಂಬಾ ಕಷ್ಟ ಆಗ್ತದೆ. ಹಾಗಾದ್ರೆ 120 ಇಲ್ಲಿ 120 ಬಂದು ನೀವು ಈ ಕಡೆ 120 ಇಟ್ಕೊಂಡ್ಬಿಟ್ರೆ ಅಂದ್ರೆ ನೀವು ಯಾಕಂದ್ರೆ ನಡೆ ಮಾರ್ಷ ಕೊಡೋದು. ಅದಕ್ಕೆ ಬಹಳ ಹುಷಾರಿಲ್ಲ. ಈ 120 ಡಿಗ್ರಿ ಇಟ್ಕೊಳ್ಳಿ. ನಂತರ ಕೋನ ತೆಗೆದು ನೆಕ್ಸ್ಟ್ ಕೆಲವೊಂದು ವಿದ್ಯಾರ್ಥಿಗಳು ಮಾಡ್ತಾರೆ, ಕೋನ ಮಾಪಕ ದೊಡ್ಡದಿರ್ತದೆ. ವೃತ್ತದ ಹೊರಗಡೆ ಆಗ್ಬೇಕು ಗುರುತಿಸ್ತಿರ್ತೀವಿ. ಅವ್ರು ಏನ್ ಮಾಡ್ತಾರೆ? ಇಲ್ಲಿಂದ ತಗೊಂಡು ಈಗ ಇಲ್ಲಿ ಬಿಂದು ಹೋದಲ್ಲ, ಇಲ್ಲಿಂದ ಏನ್ ಮಾಡ್ಬೇಕು? ಕರೆಕ್ಟ್ ಆಗಿ ಈ ವೃತ್ತದ ಪರಿಧಿಯನ್ನು ಲಾಸ್ಟ್ ಮಾಡ್ಕೋಬೇಕು. ಈಗ ಕೆಲವರು ಏನ್ ಮಾಡ್ತಾರೆ? ಇಲ್ಲಿಂದ ಇಲ್ಲಿಗೆ ಹೇಳ್ತಾರೆ. ಮಾಡುವುದು ತಪ್ಪು. ದಿಸ್ ವೆರಿ ರಾಂಗ್, ಬಿಗ್ ಮಿಸ್ಟೇಕ್ಸ್. ಡೋಂಟ್ ಡೂ ದಿಸ್ ಲೈಕ್. ಹಾಗಾದ್ರೆ ಇದು ಬೇಕಾಗಿಲ್ಲ. ನಮಗೇನಪ್ಪ ಅಂದ್ರೆ ಕರೆಕ್ಟ್ ವೃತ್ತದ ಪರಿಧಿಗೆ ಗುರುತಿಸಿದ್ರೆ ಸಾಕು.
ಇದು 170 ಡಿಗ್ರಿದಲ್ಲಿ ಕಳೆದ್ರೆ 120 ಡಿಗ್ರಿ ಇದೆ. ಇದು ಮೂರನೇ ಹಂತ. ಒಂದನೇ ಹಂತ ಏನು ಹೇಳ್ತದೆ? ಕೊಟ್ಟಿರುವಂತ ವೃತ್ತದ ತ್ರಿಜ್ಯ ಅಳತೆಯಲ್ಲಿರುವಂತ ಒಂದು ವೃತ್ತವನ್ನು ರಚನೆ ಮಾಡಿ. ನಂತರ ಏನ್ ಮಾಡ್ರಿ? ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಾರೋ, ತ್ರಿಜ್ಯಗಳ ನಡುವಿನ ಕೋನ ಕೊಟ್ಟಾರೋ ವಿಚಾರ ಮಾಡಿ ಕೋನ ಮಾಪಕವನ್ನು ತಗೊಂಡು ಕರೆಕ್ಟ್ ಆಗಿ ಇಟ್ಟು 120 ಡಿಗ್ರಿಯನ್ನು ಕುಂತಿಸ್ರಿ. ನಂತರ ಅದನ್ನು ಕರೆಕ್ಟ್ ಆಗಿ ಸೇರಿಸ್ರಿ ಅಂತ. ಇದು ಒಂದು ಪದ್ಧತಿ. ಆರ್ ಯು ರೈಟ್? ಓಕೆ. ಹಾಗಾದ್ರೆ ಈಗ ಏನ್ ಮಾಡೋಣ ಅಂದ್ರೆ ಸ್ಪರ್ಶಕವನ್ನು ರಚನೆ ಮಾಡೋಣ. ನೋಡು, ಸ್ಪರ್ಶಕ ರಚನೆ ಮಾಡ್ತೇನೆ. ಮಾನ್ಯ ಮಾಡಿವಿ. ಸರಿ, ನೀನೆ ಎಲ್ಲಿ ತ್ರಿಜ್ಯ ಇಟ್ಟು ಕರೆಕ್ಟ್ ಆಗಿ ಸೆಂಟರ್ ಕುಂತಿಸ ಮಾಡ್ಕೋರಿ. ಸರಿಯಾದ ಚೆಕ್ ಮಾಡ್ಕೋರಿ ಫಸ್ಟ್. ಅವಾಗ ಏನ್ ಮಾಡ್ರಿ? ನೋಡ್ರಿ, ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಎಲ್ಲಿಟ್ಟು ಈಗ ಒಂದು ಕಂಸವನ್ನು ಹೇಳಿ ನೋಡಿ. ನೀವು ಹೇಳ್ತೇನೆ ಇಲ್ಲಿ ಕರೆಕ್ಟ್ ಪೂರ್ತ ಮಾಡಿ. ಇಲ್ಲಿ ಒಂದು ಕಂಸವನ್ನು ಹೇಳಿರಿ, ವೆರಿ ಇಂಪಾರ್ಟೆಂಟ್. ನಂತರ ವೃತ್ತದ ಕೇಂದ್ರ ಬಿಂದು ತಗೊಂಡ್ ಬರ್ರಿ, ಇಲ್ಲಿ ಕಟ್ ಮಾಡ್ರಿ. ನಂತರ ಇಲ್ಲಿ ಇಟ್ಟು ಇಲ್ಲಿ ಕಟ್ ಮಾಡ್ರಿ. ನಂತರ ಇಲ್ಲಿ ಒಂದು ಕಂಸ ಹೇಳಿರಿ, ಇಲ್ಲಿ ಒಂದು ಕಂಸ ಹೇಳಿರಿ. ನೋಡ್ರಿ ಹೇಗಿದೆ. ಇನ್ನೊಮ್ಮೆ ಹೇಳ್ತೀನಿ ಕೇಳ್ರಿ. ತ್ರಿಜ್ಯವನ್ನ ಈ ಬಿಂದುವಿನಲ್ಲಿ ಇಡ್ರಿ. ಕಾಣಿಸುತ್ತದ? ಈ ಬಿಂದುವಿನಲ್ಲಿ ಇಡ್ರಿ. ಹೀಗಿಟ್ಟು ಈಗ ಒಂದು ಕಂಸವನ್ನು ಹೇಳಿರಿ. ಇಷ್ಟಿಟ್ಟು ಇಲ್ಲಿ ಒಂದು ಕಂಸವನ್ನು ಹೇಳಿರಿ, ಇಲ್ಲಿ ಒಂದು ಹೇಳಿರಿ. ನಂತರ ಇಲ್ಲಿಟ್ಟು ಚೇಂಜ್ ಮಾಡಬೇಡ್ರಿ. ಇಲ್ಲೊಂದು ಕಂಸವನ್ನು ಹೇಳಿರಿ, ಇಲ್ಲೊಂದು ಕಂಸವನ್ನು ಹೇಳಿರಿ. ಎರಡು ಕಂಸಗಳು ಪರಸ್ಪರ ಸಂಧಿಸುತ್ತವೆ. ಅವಾಗ ಸಂಧಿಸುವ ಬಿಂದುವಿಗೆ ಮತ್ತು ವೃತ್ತದ ಬಿಂದುವಿಗೆ ಒಂದು ರೇಖೆಯನ್ನು ಹೇಳಿರಿ. ಇದು ಒಂದು ನಿಮಗೆ ಸ್ಪರ್ಶಕ ಉಂಟಾಗಿದೆ. ಇದು ಒಂದು ಸ್ಪರ್ಶಕ. ಆರ್ ಯು ರೈಟ್? ಸರಿಯಲ್ಲ? ಓಕೆ. ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಇನ್ನೊಂದು ತ್ರಿಜ್ಯ ನೋಡಿ. ಈ ತ್ರಿಜ್ಯದ ಎಂಡಿಗೆ ಅಂತಿಮ ಬಿಂದುವಿಗೆ ಕೊನೆಯ ಬಿಂದು ಇನ್ನೊಂದು ಸ್ಪರ್ಶಕವನ್ನು ರಚನೆ ಮಾಡಿ. ಹೇಗೆ? ಮತ್ತೆ ಹೇಳಿರಿ, ಹೀಗಿಟ್ಟು ನೀವು ಯಾವಾಗಲೂ ಮತ್ತೆ ಹೀಗೆ ತಗೊಂಡಿರಿ ತಪ್ಪಾಗ್ತದ. ಯಾಕಂದ್ರೆ ಹೀಗೆ ತಗೋ, ಈ ರೀತಿ ಉಲ್ಟಾ ತಗೊಳ್ರಿ. ನೋಡ್ರಿ, ಉಲ್ಟಾ ಹೇಗೋ ನೀವೇನಾದ್ರೂ ಅಪ್ಪಿ ತಪ್ಪಿ ಸೀದಾ ಹೇಳ್ಬಿಟ್ರಿ ಹಿಂಗ ಬರ್ತದೆ. ಆದ್ರೆ ಎರಡು ಮಿಕ್ಸ್ ಆಗಿ ಸಮಸ್ಯೆ ಆಗ್ತದೆ. ಗಮನ ಇರಲಿ, ಉಲ್ಟಾ ಹೇಳಿದ್ರು. ನಂತರ ಏನ್ ಮಾಡ್ರಿ? ಸೇಮ್ ಸಿಗ್ನಲ್ ಎಲ್ಲಿ ಇಡ್ರಿ? ಇಲ್ಲಿ ಕಟ್. ನೆಕ್ಸ್ಟ್ ಎಲ್ಲಿ ಇಡ್ರಿ? ಇಲ್ಲಿ ಒಂದು ಕಟ್. ಇಲ್ಲಿ ಇಡ್ರಿ, ಇಲ್ಲಿ ಒಂದು ಕಟ್. ಎರಡು ಪರಸ್ಪರ ಸಂಧಿಸಿದಾಗ ನೋಡ್ರಿ, ಜಸ್ಟ್ ಇದಕ್ಕೆ ಟಚ್ ಮಾಡಿಸಿ. ಇದು ಒಂದು ಸ್ಪರ್ಶಕ. ನಂತರ ಮುಂದೆ ಹೀಗೆ ಕರೆಕ್ಟ್ ಆಗಿ ಎಕ್ಸ್ಟೆಂಡೆಡ್ ಮಾಡಿ. ಹೀಗೆ ಇಲ್ಲಿ ಮತ್ತೆ ಸೇರ್ತದೆ. ಏನ್ ಸೇರ್ತದೆ? ಇಲ್ಲಿ ಮತ್ತೆ ಸೇರ್ತದೆ ಕರೆಕ್ಟ್ ಆಗಿ. ಹಾಗಾದ್ರೆ ಎಷ್ಟು ವಿಚಿತ್ರ ಹೇಳಿದೆ ನೋಡ್ರಿ. ಹೆಂಗ್ ಹೇಳಿದಂದ್ರೆ ಎರಡು ಸ್ಪರ್ಶಕ ಹೇಳಿದೆ. ಹಾಗಾದ್ರೆ ಸ್ಪರ್ಶಕಗಳ ನಡುವಿನ ಕೋನ ಎಷ್ಟು ಅಂತ ಹೇಳಿದ್ರೆ 60 ಡಿಗ್ರಿ. ಈ ಬೇಕಾದ್ರೆ ಅಲ್ಲಿ ಕರೆಕ್ಟ್ 60 ಡಿಗ್ರಿ ಇರ್ತಾವೆ. ಈಗ ನೋಡ್ಬೇಕು, ಇಲ್ಲಿ ಸಂಧಿಸ್ತದೆ ನೋಡ್ರಿ, ಎಷ್ಟು ಕರೆಕ್ಟ್ ನೋಡ್ರಿ. ಈಗ 60 ಡಿಗ್ರಿ ಅದ ಈ ಸ್ಪರ್ಶಕ, 60 ಡಿಗ್ರಿ ಅದ. ಇಲ್ಲಿ ನೀವು ಬೇಕಂದ್ರೆ ಈಗ ಹಿಂಗಿಟ್ಟು ಬೇಕಂದ್ರೆ ಇದು 60 ಡಿಗ್ರಿ ಅದ. ಕರೆಕ್ಟ್ 60 ಡಿಗ್ರಿ ಇರಲೇಬೇಕು. ಹೀಗೆ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ದಿಸ್ ಇಸ್ 60 ಡಿಗ್ರಿ, ಇದು 120 ಡಿಗ್ರಿ. ಇದು ಬರೀ ಅವಶ್ಯಕತೆ ಇಲ್ಲ. ಇದು ನಮ್ಮ ಮೇನ್ ಇಂಪಾರ್ಟೆಂಟ್. ಸ್ಪರ್ಶಕಗಳ ನಡುವಿನ ಉದ್ದ ಒಂದು ಜೊತೆ ಸ್ಪರ್ಶಕಗಳನ್ನು ಎಳೆಯಲು ಒಂದು ಜೊತೆ ಸ್ಪರ್ಶಕಗಳನ್ನು ಎಳೆಯಬೇಕು. ಹೀಗೆ ನಾವು ಕೊಟ್ಟಿರುವ ವೃತ್ತದ ಬಿಂದುವಿಗೆ ನಾವು ಸ್ಪರ್ಶಕಗಳನ್ನು ರಚನೆ ಮಾಡುವ ವಿದ್ಯಾರ್ಥಿಗಳು. ಆರ್ ಯು ರೈಟ್? ಹಾಗಾದರೆ ಇನ್ನೊಂದು ರಚನೆ ಮಾಡೋಣ. ಈಗ ಯಾವ ರಚನೆ ಮಾಡೋಣ ಅಂದ್ರೆ ತ್ರಿಜ್ಯಗಳ ನಡುವಿನ ಕೋನ ಕೊಟ್ಟ ಹೇಗೆ ಮಾಡಬಹುದು ಅರ್ಥ ಮಾಡೋಣ. ಓಕೆ? ಎಸ್. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲೊಂದು ಪ್ರಶ್ನೆ. ಇದರ ರಚನೆಯನ್ನು ಮಾಡೋಣ. ಅಗಳಿಗೆ ಈಗ ಏನು ವ್ಯತ್ಯಾಸ? ಗಮನ ಇದೆ. ಏನು ವ್ಯತ್ಯಾಸ? 6 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ರಚಿಸಿ ಅಥವಾ ಎಳೆಯಿರಿ. 6 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ಎಳೆಯಿರಿ. ತ್ರಿಜ್ಯಗಳ ನಡುವಿನ ಕೋನ
110 ಡಿಗ್ರಿ ಇರುವಂತೆ. ಆಗ ಏನು ಕೊಟ್ಟಿದ್ರು ನೋಡ್ರಿ, ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಿದ್ರು. ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ ಅಂತ ಕೊಟ್ಟಾಗ ನಾವೇನ್ ಮಾಡಿದ್ದೀವಿ, ರಚನೆ ಮಾಡಿದ್ದೀವಿ. ಈಗ ತ್ರಿಜ್ಯಗಳ ನಡುವಿನ ಕೋನ 110 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಅಂತ ಏನ್ ಮಾಡಿದ್ದಾರೆ ಅಂದ್ರೆ ಕೊಟ್ಟಿದ್ದಾರೆ. ಈಗ ನಾವೇನ್ ಮಾಡ್ಬೇಕಂದ್ರೆ ಕೊಟ್ಟಿರುವ ತ್ರಿಜ್ಯಗಳನ್ನ ನಡುವಿನ ಕೋನ ಆಯ್ತೋ ಅಥವಾ ಸ್ಪರ್ಶಕಗಳ ನಡುವಿನ ಕೋನ ಆಯ್ತೋ ಚೆಕ್ ಮಾಡ್ಕೋಬೇಕು. ಹಾಗಾದ್ರೆ ಸ್ಪರ್ಶಕಗಳ ನಡುವಿನ ಕೋನ ಇದ್ದಾಗ ಏನ್ ಮಾಡಿವಿ 180ರಲ್ಲಿ ಕೊಟ್ಟಿರುವ ಕೋನವನ್ನ ಮೈನಸ್ ಮಾಡಿ ಏನ್ ಮಾಡಿದೀವಿ, ಆ ಕೋನವನ್ನು ಇಟ್ಕೊತಿದ್ದೀವಿ. ಹಾಗಾದ್ರೆ ಈಗ ಹಾಗಲ್ಲ, ಈಗ ಹೇಗಿದೆ ಅಂದ್ರೆ ತ್ರಿಜ್ಯಗಳ ನಡುವಿನ ಕೋನ ಕೊಟ್ಟಾಗ ಆ ತ್ರಿಜ್ಯಗಳ ನಡುವಿನ ಕೋನ ಎಷ್ಟಿರ್ತದೆ ಅಷ್ಟೇ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಗಮನ ಹರಿಸ್ತೀವಿ. ಓಕೆ, ಹಾಗಾದ್ರೆ ಹೀಗೆ ನೋಡ ಸ್ಟಾರ್ಟ್. ರಚನೆ ಮಾಡೋಣ. ಎಸ್, ರಚಿಸುವ ರಚನೆ. ಎಷ್ಟು ಸೆಂಟಿಮೀಟರ್ ಇದೆ? 6 ಸೆಂಟಿಮೀಟರ್. ತಗೋರಿ 6 ಸೆಂಟಿಮೀಟರ್. 6 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ಫಸ್ಟ್ ರಚನೆ ಮಾಡುವ. 6 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ರಚಿಸಿರಿ. ಫಸ್ಟ್ ಏನಂತ ಹೇಳಿ, 6 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ರಚಿಸಿರಿ. 6 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ರಚಿಸಿರಿ. ನಂತರ ಕೇಂದ್ರ ಬಿಂದುವನ್ನು ಕರೆಕ್ಟ್ ಆಗಿ ಗುರುತಿಸಿ. ನಿಮ್ಮ ತ್ರಿಜ್ಯ ಸ್ವಲ್ಪ ಕರೆಕ್ಟ್ ಆಗಿರಲಿ, ಒಳ್ಳೆ ಶಾರ್ಪ್ ಆಗಿರಲಿ, ಅಂದ್ರೆ ಭಾಳ ಈಸಿ ಆಗ್ತದೆ. ಶಾರ್ಪ್ ಇಲ್ಲ ಅಂತ ಅಷ್ಟ, ಸರಿನಾ? ಯಾಸ್. ನಂತರ ಏನ್ ಮಾಡ್ರಿ, ಒಂದು ತ್ರಿಜ್ಯವನ್ನು ಹೇಳ್ತಾರೆ. 6 ಸೆಂಟಿಮೀಟರ್ ತ್ರಿಜ್ಯ ತ್ರಿಜ್ಯ. ಎರಡನೇ ಹಂತ. ಮೂರನೇ ಹಂತಕ್ಕೆ ಬರೋಣ. ಮೂರನೇ ಹಂತ ಏನ್ ಮಾಡೋದು ನೋಡ್ರಿ, ಇಲ್ಲಿ ತ್ರಿಜ್ಯವನ್ನು ಎಲ್ಲಿಡ್ರಿ, ಕರೆಕ್ಟ್ ಆಗಿ ಗುರುತಿಸಿ. ಸೆಂಟರ್ ಪಾಯಿಂಟ್ ನೋಡ್ರಿ, ಕರೆಕ್ಟ್ ಆಗಿ ಗುರುತಿಸಿದ್ರ ನಾನು ಬರೋ ಈ ಕಡೆ ನೋಡ್ರಿ, ಸರಿಯಾಗಿ ಗುರುತಿಸಿ. ಗುರುತಿಸಿ ಏನ್ ಮಾಡ್ರಿ, ಈಗ ಹೀಗಿಟ್ಟು ಒಂದು ಕಂಸವನ್ನು ಕರೆಕ್ಟ್ ಆಗಿ ಈ ರೀತಿ ಕಂಸವನ್ನು ಒಂದು ಕಂಸವನ್ನು ಎಳೆಯಿರಿ. ಒಂದು ಕಂಸವನ್ನು ಏನ್ ಮಾಡ್ತೇವೆ, ಹೇಳಿದೆ. ಅಂಡರ್ಸ್ಟ್ಯಾಂಡ್ ಆಗುತ್ತಾ? ರೈಟ್. ಹಾಗಾದ್ರೆ ಕಂಸಗಳನ್ನು ಎಳೆಯುವುದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ಚೂರು ಏನ್ ಮಾಡಬಹುದಾಗಿತ್ತಂದ್ರೆ, ತ್ರಿಜ್ಯಗಳ ನಡುವಿನ ಕೋನ ಎಷ್ಟು ಕೊಟ್ಟರೆ 110. ಈಗ ಎಲ್ಲಿಟ್ಟು ಏನ್ ಮಾಡಬೇಕು ಅಂದ್ರೆ, ಎಲ್ಲಿಟ್ಟು 110 ಡಿಗ್ರಿ ಎಲ್ಲಿ ಬರ್ತದೆ ನೋಡಿ. ಫಸ್ಟ್ ಎಲ್ಲಿ ಬರ್ತದೆ 110. ಈಗ 110 ಡಿಗ್ರಿ ಇಲ್ಲಿ ಗುರುತಿಸಿ ಏನ್ ಮಾಡ್ರಿ, ಸ್ಕೇಲ್ ತಗೊಂಡು ಕರೆಕ್ಟ್ ಆಗಿ ಕೂಡಿಸಿ. ಇದು 110 ಡಿಗ್ರಿ ಇದೆ. ಆ 110 ಡಿಗ್ರಿ ಇಟ್ಕೊಂಡು ಕಂಸ ಹೊಡೆದು ಕಂಸ ಹೊಡೆದು 110 ಡಿಗ್ರಿ ಇಟ್ಕೊಂಡು ಹೇಳ್ತೀವಿ. ಏನು ಸಮಸ್ಯೆ ಅದು ಸ್ಪಷ್ಟವಾಗಿ ಮಾಡಿ. ಫಸ್ಟ್ ಎಲ್ಲ ಕೋನಗಳನ್ನು ಇಟ್ಟುವರಿ, ನಂತರ ಕಂಸವನ್ನು ಮಾಡಿ. ಈಗ ಕಂಸವನ್ನು ತಗೊಳ್ಳಿ, ಕಂಸ. ನಂತರ ಎಲ್ಲಿ ಇಟ್ಬಿಟ್ಟು ಎಲ್ಲಿ ಗುರುತಿಸಿ, ನೆಕ್ಸ್ಟ್ ಇಲ್ಲಿ ಕಟ್ ಮಾಡಿ. ನಂತರ ಹೀಗೊಂದು ಕಂಸವನ್ನು ಹೇಳಿ, ನೆಕ್ಸ್ಟ್ ಹೀಗೊಂದು ಕಂಸವನ್ನು ಹೇಳಿ. ಚೇಂಜ್ ಆಗಂಗಿಲ್ಲ, ಆದರೆ ಬದಲಾವಣೆ ಆಗುತ್ತೆ, ಫುಲ್ ಬದಲಾವಣೆ. ಹಾಗಾದ್ರೆ ನೆನಪಿರ್ಲಿ ವಿದ್ಯಾರ್ಥಿಗಳು. ಎಸ್, ಇದು ಒಂದು ವೃತ್ತದ ಸ್ಪರ್ಶಕ ಉಂಟಾಯಿತು. ನೀವು ಒಳಗೆ ಕರೆಕ್ಟ್ 90 ಡಿಗ್ರಿ ಇರ್ತಾವ. ಸ್ಪರ್ಶಕ ಮತ್ತು ತ್ರಿಜ್ಯಗಳ ನಡುವಿನ ಕೋನ ಎಷ್ಟಕ್ಕೆ ಸಮ ಇರ್ತದೆ ಅಂತ ಹೇಳಿನಿ, ಕರೆಕ್ಟಾಗಿ 90 ಡಿಗ್ರಿ ಇರ್ತದೆ. ನಂತರ ಏನ್ ಮಾಡೋಣ ವಿದ್ಯಾರ್ಥಿಗಳೇ, ಈ ತ್ರಿಜ್ಯಕ್ಕೆ ಮತ್ತೊಂದು ಸ್ಪರ್ಶಕ ರಚನೆ ಮಾಡಿ. ಈಗ ನೋಡ್ರಿ, ಕರೆಕ್ಟ್ ಇರಲಿ, ತ್ರಿಜ್ಯ ಸರಿಯಾಗಿರಲಿ, ಬಳಸ್ಕೊಳ್ರಿ. ಈಗ ಹೀಗಿಟ್ಟು ಎಸ್. ನಂತರ ಏನ್ ಮಾಡಿ, ಎಲ್ಲಿ ಹೇಳಿ,
ಎಲ್ಲಿ ಗುರುತಿಸಿ ನೆಕ್ಸ್ಟ್ ಇಲ್ಲಿ ಈಗ ಕಟ್ ಮಾಡಿ ಎಲ್ಲಿ ಈಗ ಜಸ್ಟ್ ಲೈಕ್ ಮತ್ತೆ ಮಾಡ್ರಿ ಇಲ್ಲೊಂದು ಕ್ಲೋಸ್ ಮಾಡಿ ಇಲ್ಲಿ ಇಲ್ಲೊಂದು ಕ್ಲೋಸ್ ಮಾಡಿ ಎರಡು ಪರಸ್ಪರ ಒಂದಕ್ಕೊಂದು ಸಂಧಿಸಿ ಅವ ನೀವೇನು ಮಾಡಿ ವಿದ್ಯಾರ್ಥಿಗಳೇ ಗಮನ ಇರಲಿ ಇದನ್ನು ತಗೊಂಡು ಕರೆಕ್ಟಾಗಿ ಇಲ್ಲಿ ಕೂರಿಸ್ಬೇಕು. ಹಾಗಾದ್ರೆ ತ್ರಿಜ್ಯಗಳ ನೆನಪಿರಲಿ, ತುಂಬಾ ನೆನಪಿರಲಿ. ಅಗಳೆ ಮಾಡಿದಕ್ಕೆ ಈ ಮಾಡಿಕೆ ಏನು ವ್ಯತ್ಯಾಸ? ಅಗಳೆ ಏನು ಮಾಡ್ತಿದ್ದೆವು? ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಾಗ ಏನು ಮಾಡ್ತಿದ್ದೇವೆ ಹೇಳ್ರಿ? ಕೊಟ್ಟಾಗ ನಾವು ಇದನ್ನು ಮುಂದೆ ಎಕ್ಸ್ಟೆಂಡ್ ಮಾಡಿ ಇಲ್ಲಿ ಕೂರಿಸ್ತಿದ್ದೆವು. ಯಾಕೆ ಹೇಳ್ರಿ? ಅದು ನಮಗೆ ಸ್ಪರ್ಶಕಗಳ ನಡುವಿನ ಕೋನ ಬೇಕಾಗಿತ್ತು. ಈಗ ಆಲ್ರೆಡಿ ತ್ರಿಜ್ಯಗಳ ನಡುವಿನ ಕೋನ ಕೊಟ್ಬಿಟ್ಟಾನ ಇಟ್ಕೊಂಡಿದ್ದೀವಿ, ಇದು ಸೇರಿಸೋ ಅವಶ್ಯಕತೆ ಇದೆ. ಹಾಗಾದ್ರೆ ಎರಡು ಎಕ್ಸಾಂಪಲ್ ಡಿಫ್ರೆನ್ಸಿಯೇಟ್ ನೋಡ್ರಿ, ಎರಡು ಡಿಫ್ರೆನ್ಸಿಯೇಟ್ ಮಾಡ್ಬೋದು. ಎರಡು ಡಿಫ್ರೆನ್ಸ್ ಹೇಗಿದಾವೆ ನೋಡ್ಬೋದು. ಒಂದೇ ಅಂತ ತಿಳ್ಕೊಂಡು ನೀವು ಟಕ್ ಅಂತ ಒಂದೇ ಬಿಡಿಸಿ, ಅದು ತುಂಬ ತಪ್ಪಾಗಿ ಹೋಗ್ತದೆ. ತುಂಬ 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 ಇಂಪಾರ್ಟೆಂಟ್ ಇರಲಿ, ಗಮನ ಇರಲಿ. ಅದು ಓಕೆ? ಎಸ್. ಹಾಗಾದ್ರೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ, ಎಷ್ಟು ಚಂದ ನೋಡೋಣ. ಓಕೆ ವಿದ್ಯಾರ್ಥಿಗಳು, ಇಲ್ಲೊಂದು ರಚನೆ ಇದೆ ನೋಡಿ, ಹೇಗಿದೆ ಅರ್ಥ ಮಾಡ್ಕೋಬೇಕು. 4 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ತ್ರಿಜ್ಯಗಳಿರುವ ಎರಡು ಏಕಕೇಂದ್ರೀಯ ವೃತ್ತಗಳಿವೆ. ಹೇಳ್ತೀನಿ ಅದು ಮೀನಿಂಗ್ ಏನಂತ ಫಸ್ಟ್ ಅರ್ಥ ಮಾಡ್ತಾರೆ. 4 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ತ್ರಿಜ್ಯಗಳಿರುವ ಎರಡು ಏಕಕೇಂದ್ರೀಯ ವೃತ್ತಗಳಿವೆ. 6 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ಮೇಲಿನ ಒಂದು ಬಿಂದುವಿನಿಂದ ನೋಡ್ರಿ, ಬಿಂದುವಿನಿಂದ 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸಿ ಮತ್ತು ಅದರ ಉದ್ದವನ್ನು ಅಳೆಯಿರಿ. ಅಳೆಯೋಣ. ಅಳತೆಯನ್ನು ಲೆಕ್ಕಾಚಾರದಿಂದ ತಾಳಿ ನೋಡಿ ಅಂತ ಪ್ರಶ್ನೆ. ಏನು ವಿಚಾರ? 4 ಸೆಂಟಿಮೀಟರ್ ಒಂದು ವೃತ್ತ, 6 ಸೆಂಟಿಮೀಟರ್ ಒಂದು ಗೊತ್ತಿದೆ ನಿಮ್ಗೆ ಆಲ್ರೆಡಿ. ಏಕಕೇಂದ್ರೀಯ ವೃತ್ತಗಳು ಅಂದ್ರೆ ಏನು? ಏಕಕೇಂದ್ರೀಯ ವೃತ್ತಗಳಂದ್ರೆ ಕೇಂದ್ರವು ಒಂದೇ ಇದ್ದು ತ್ರಿಜ್ಯಗಳು ಬೇರೆ ಬೇರೆ ಇದ್ದರೆ, ಇನ್ನೇ ಅರ್ಥ ಮಾಡ್ತಾರೆ. ಕೇಂದ್ರವು ಒಂದೇ ಇರಬೇಕು, ತ್ರಿಜ್ಯಗಳು ಬೇರೆ ಬೇರೆ ಇರಬೇಕು. ಅಂತ ವೃತ್ತಗಳಿಗೆ ನಾವು ಏಕಕೇಂದ್ರೀಯ ವೃತ್ತಗಳು. ಏಕಕೇಂದ್ರ ಒಂದೇ ಕೇಂದ್ರ ಇರಬೇಕು, ತ್ರಿಜ್ಯಗಳು ಬೇರೆ ಬೇರೆ ಇರ್ತವೆ. 4 ಸೆಂಟಿಮೀಟರ್ ಒಂದು ತ್ರಿಜ್ಯ ಬೇರೆ ಇರ್ತದೆ, 6 ಸೆಂಟಿಮೀಟರ್ ಒಂದು ತ್ರಿಜ್ಯ ಬೇರೆ. ಇದು ಏಕಕೇಂದ್ರೀಯ ವೃತ್ತ. ಇನ್ನೊಂದು ಬರ್ತವೆ ಸರ್ವಸಮ ವೃತ್ತಗಳು ಅಂತ ಬರ್ತವೆ. ಸರ್ವಸಮ ವೃತ್ತಗಳು. ಸರ್ವಸಮ ವೃತ್ತಗಳಂದ್ರೆ ಸರ್ವಸಮ. ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸರ್ವಸಮ ಅಂದ್ರೆ ವೃತ್ತದ ತ್ರಿಜ್ಯಗಳು ಒಂದೇ ಇರ್ತದೆ, ಸೇಮ್ ಅಳತೆ ತ್ರಿಜ್ಯಗಳು ಇರ್ತವೆ. ಆದರೆ ಕೇಂದ್ರ ಬಿಂದು ಏನಿರ್ತದಪ್ಪ ಅಂದ್ರೆ ಬೇರೆ ಬೇರೆ ಇರ್ತದೆ, ನೆನ್ಪಿಟ್ಕೋಬೇಕು. ಈಗ ರಚನೆ ಮಾಡುವಾಗ ನೋಡಿ ಹೇಳಿದ್ದೆ ನಾನು, ಇವು ಸರ್ವಸಮ ವೃತ್ತಗಳು, ಅವು ಏಕಕೇಂದ್ರೀಯ ವೃತ್ತಗಳು. ಏಕಕೇಂದ್ರೀಯ ವೃತ್ತಗಳಂದ್ರೆ ಒಂದೇ ಕೇಂದ್ರವನ್ನು ಹೊಂದಿರ್ತವೆ, ತ್ರಿಜ್ಯಗಳು ಬೇರೆ ಬೇರೆ ಹೊಂದಿರ್ತವೆ. ಆದರೆ ಸರ್ವಸಮ ವೃತ್ತಗಳು ಹಾಗಲ್ಲ, ತ್ರಿಜ್ಯಗಳು ಒಂದೇ ಅಳತೆ ಇರ್ತವೆ, ಕೇಂದ್ರಗಳು ಬೇರೆ ಬೇರೆ ಇರ್ತವೆ. ಈ ರೀತಿಗೆ ನಾವು ಸರ್ವಸಮ ವೃತ್ತಗಳು ಮತ್ತು ಏಕಕೇಂದ್ರೀಯ ವೃತ್ತಗಳು ಅಂತ ನಾವು ಕರೆದೇವೆ ವಿದ್ಯಾರ್ಥಿಗಳು. ಹಾಗಾದ್ರೆ ಈಗ ಅವ್ರು ಏನ್ ಕೇಳಿದಾರೆ ನಮಗೆ? ಏಕಕೇಂದ್ರೀಯ ವೃತ್ತಗಳಿದ್ದಾವೆ ಅಂತ ಕೇಳಿದ್ದಾರೆ. ಏಕಕೇಂದ್ರೀಯ ವೃತ್ತಗಳಿಗೆ ನಾವು ಏನ್ ಮಾಡಬೇಕಪ್ಪ ಅಂದ್ರೆ ಸ್ಪರ್ಶಕವನ್ನು ರಚನೆ ಮಾಡಬೇಕು ಅಂತ ಕೇಳಿದ್ದೇವೆ. ಹಾಗಾದ್ರೆ ಏನ್ ಮಾಡೋದು? ಈಗ ಸ್ಪರ್ಶಕವನ್ನ ರಚನೆ ಮಾಡಬೇಕು. ಸ್ಪರ್ಶಕ ರಚನೆ ಮಾಡಬೇಕಂದ್ರೆ 2 ವೃತ್ತಗಳನ್ನು ಕೊಟ್ಟಾರೆ. ಒಂದೇ ವೃತ್ತ ಎಷ್ಟು? 4 ಸೆಂಟಿಮೀಟರ್. ಹಾಗಾದ್ರೆ 4 ಸೆಂಟಿಮೀಟರ್ ತೋರಿ. 4 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ವೃತ್ತವನ್ನು ರಚಿಸಿರಿ. 4 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ವೃತ್ತವನ್ನು ನಾನು ರಚನೆ ಮಾಡ್ತೇನೆ. ನೋಡ್ರಿ ವಿದ್ಯಾರ್ಥಿಗಳೇ, ಎಸ್, 4 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ವೃತ್ತವನ್ನು ರಚನೆ ಮಾಡುವ. ಓಕೆ, ಹೀಗೆ ತ್ರಿಜ್ಯ 4
4 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ರಚನೆ ಮಾಡಿ ಕೇಂದ್ರ ಬಿಂದು ಬಿಡಂಗಿಲ್ಲ. ಕರೆಕ್ಟಾಗಿ ಕೇಂದ್ರ ಬಿಂದು ಗುರುತಿಸ್ಬೇಕು ನೀವು. ಕೇಂದ್ರ ಬಿಂದುಗಳು ಬಹಳ ಕಷ್ಟ ಆಗ್ತದೆ ನಮ್ಗೆ. ಯಾಕೆ ಅದೇ ಮೇಲೆ ನೋಡ್ರಿ ನಮ್ಮ ಐಡೆಂಟಿಫಿಕೇಶನ್ ಮಾಡೋದು. ನಂತರ ಏನ್ ಮಾಡ್ರಿ, ಏನಂತೆ 6 ಸೆಂಟಿಮೀಟರ್ ತ್ರಿಜ್ಯ ತಗೋರಿ, 6 ಸೆಂಟಿಮೀಟರ್ ರೈಟ್, 6 ಸೆಂಟಿಮೀಟರ್ ತಗೊಂಡ್ರಿ. ಓಕೆ, ಎಸ್ 6 ಸೆಂಟಿಮೀಟರ್, 6 ಸೆಂಟಿಮೀಟರ್. ಒಂದು 4 ಸೆಂಟಿಮೀಟರ್ ಆಯ್ತು, ಇನ್ನೊಂದು ಎಷ್ಟು ಸೆಂಟಿಮೀಟರ್? 6 ಸೆಂಟಿಮೀಟರ್. ನೋಡ್ರಿ, ಒಂದು 4 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ರಚನೆ ಮಾಡೀನಿ, ಒಂದು 6 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ರಚನೆ ಮಾಡೀನಿ. ಮುಂದೆ ಏನು ಉಂಟು? 6 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ಮೇಲೆ ಒಂದು ಬಿಂದುವಿನಿಂದ, ಹಾಗಾದ್ರೆ ನಿನ್ನೆ ಯಾವುದೇ ವೃತ್ತದ ಒಂದು ಬಿಂದುವಿನ ಮೇಲೆ ಸ್ಪರ್ಶಕ ರಚನೆ ಮಾಡಿವಿ. ಹಾಗಾದ್ರೆ ಈಗ ಈ ವೃತ್ತದ ಮೇಲೆ ಒಂದು ಬಿಂದುವನ್ನು ಗುರುತಿಸಿಕೊಳ್ಳೋಣ. ಯಾವುದದು? 6 ಸೆಂಟಿಮೀಟರ್, 6 ಸೆಂಟಿಮೀಟರ್. ಇದಕ್ಕೊಂದು ಪಿ ಬಿಂದು ಅನ್ನುವ ಯಾವುದೇ ಒಂದು ಬಿಂದು. ಈಗ ಏನ್ ಮಾಡೋಣ ಅಂದ್ರೆ, ಏನ್ ಮಾಡೋದಂತೆ, 6 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ಮೇಲಿನ ಒಂದು ಬಿಂದುವಿನಿಂದ 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಕ ರಚಿಸಬೇಕು. ಇದಕ್ಕೆ ಸ್ಪರ್ಶಕವನ್ನು ರಚನೆ ಮಾಡಬೇಕು. ರಚನೆ ಮಾಡಬೇಕಾದ್ರೆ ಏನ್ ಮಾಡಬೇಕು? ಗಮನ ಇರಲಿ. ಇಲ್ಲಿ ಕರೆಕ್ಟ್ ಆಗಿ ಅಳತೆ ತಗೊಂಡು ಸರಿಯಾದ ಚೆಕ್ ಮಾಡ್ಕೊರಿ. ಚೆಕ್ ಮಾಡಿ ಸರಿಯಾದಿಲ್ಲ ಇನ್ನೇನು ನೋಡ್ರಿ, ಕಾಣಿಸೋದಿಲ್ಲ, ಕರೆಕ್ಟ್ ಆಗಿ ಚೆಕ್ ಮಾಡ್ಕೊರಿ. ಏನ್ ಹೇಳಿ, ಅರ್ಧಕ್ಕಿಂತ ಹೆಚ್ಚು ತಗೋರಿ, ಅರ್ಧಕ್ಕಿಂತ ಹೆಚ್ಚು ತಗೋರಿ. ಎಷ್ಟು ತಗೋರಿ? ತಗೊಂಡು ಅರ್ಧಕ್ಕಿಂತ ಎಷ್ಟು ತಗೋರಿ. ಇಲ್ಲೊಂದು ಕಂಸವನ್ನು ಎಳೆಯಿರಿ. ನೋಡ್ರಿ, ಕಂಸವನ್ನು ಎಳೆಯಿರಿ. ಇಲ್ಲೊಂದು ಕಂಸವನ್ನು ಎಳೆಯಿರಿ. ಅರ್ಧಕ್ಕಿಂತ ಹೆಚ್ಚಿಕೊಂಡು ಇಲ್ಲೊಂದು ಕಂಸವನ್ನು ಎಳೆಯಿರಿ, ಇಲ್ಲೊಂದು ಕಂಸವನ್ನು ಎಳೆಯಿರಿ. ನಂತರ ಈ ಬಿಂದುವಿನ ಮೇಲೆ ಇಲ್ಲೊಂದು ಕಂಸವನ್ನು ಎಳೆಯಿರಿ. ನೆಕ್ಸ್ಟ್ ಇನ್ನೊಂದು ಕಂಸವನ್ನು ಎಳೆಯಿರಿ. ಎಳೆದು ನೋಡಿ ಕಂಸ, 2 ಕಂಸಗಳನ್ನು ಕರೆಕ್ಟ್ ಆಗಿ ಎಳೆದು. ಎಸ್, ಯಾರಿಗೆ ಅರ್ಥ ಆಗಿ ಕೇಳಿ. ಓಕೆ, ಹಾಗಾದ್ರೆ ಎಳೆದಂತ ಕಂಸಗಳು ಒಂದಕ್ಕೊಂದು ಸಂಧಿಸೇವೆ. ಅವಾಗ ನಾನೇನ್ ಮಾಡ್ತೀನಿ ಅಂದ್ರೆ, ಒಂದು ಬಿಂದು ಕರೆಕ್ಟ್. ಈಗ ಇಲ್ಲೊಂದು ಬಿಂದು ಸಿಕ್ತು. ಎನ್ನೇ ಮಾಡಿದ ಇಲ್ಲೊಂದು ಬಿಂದು ಸಿಕ್ತು. ಓಕೆ, ಹಾಗಾದ್ರೆ ನಾನು ಏನ್ ಮಾಡ್ತೀನಿ, ಮತ್ತೆ ಮುಂದುವರೆದು ಈ ಬಿಂದುವಿಗೆ ಇದಕ್ಕೆ ಕರೆಕ್ಟ್ ಆಗಿ ಗುರುತಿಸ್ತೇನೆ. ಹಿಂಗ್ ಗುರುತಿಸ್ತೇನೆ, ಹಿಂಗ್ ಗುರುತಿಸ್ತೇನೆ. ಕರೆಕ್ಟ್ ಆಗಿ ಗುರುತಿಸಿದಾಗ ನೋಡ್ಬೇಕಾಗ್ತಿದೆ ಸರಿಯಾಗಿ. ಈಗ ನೋಡ್ರಿ, ಕರೆಕ್ಟ್ ಸೆಂಟರ್ ಇದು ಹೋಗ್ತದ, ಕರೆಕ್ಟ್ ಸೆಂಟರ್ ಇರ್ಬೇಕು, ಕರೆಕ್ಟ್ ಸೆಂಟರ್ ಇರ್ಬೇಕು, ಕರೆಕ್ಟ್ ಸೆಂಟರ್ ಇರ್ಬೇಕು. ಹಿಂಗೆ ಕರೆಕ್ಟಾಗಿ ಸೆಂಟರ್ ಇರ್ಬೇಕು. ರಚನೆ ಮಾಡೋಣ. ಓಕೆ, ಸರಿ. ಹಾಗಾದ್ರೆ ನೋಡ್ರಿ, ಕಂಸವನ್ನು ಹೇಳಿದ್ವಿ, ಕಂಸದಿಂದ ಒಂದು ರೇಖೆಯನ್ನು ಕೂಡಿಸಿದ್ವಿ. ನಂತರ ಏನಾಯ್ತಪ್ಪ ಅಂದ್ರೆ, ಇಲ್ಲಿ ಒಂದು ಬಿಂದು ಸಿಕ್ತು ನಮಗೆ. ಈ ಬಿಂದುವಿಗೆ ನಾವೇನ್ ಮಾಡಿದೆವಪ್ಪ ಅಂದ್ರೆ, ಕರೆಕ್ಟಾಗಿ ಸೆಂಟರ್ ಇಟ್ಕೊಂಡಿರು, ಸಮ ಮಾಡ್ಕೊಂಡಿರು, ಒಂದು ವೃತ್ತವನ್ನು ಕರೆಕ್ಟಾಗಿ ಹೇಳಿದ್ವಿ. ಅರಿ ಓಕೆ. ನಂತರ ಏನ್ ಮಾಡೋದು ಅಂದ್ರೆ, 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಕ ರಚನೆ ಮಾಡ್ತೀವಿ. ಈಗ ಇಲ್ಲಿಂದ ಇಲ್ಲಿ ಒಂದು ಸ್ಪರ್ಶಕ ರಚನೆ ಮಾಡ್ತೀವಿ. ಓಕೆ, ಹಾಗಾದ್ರೆ ಇನ್ನೊಂದು ನಾನು ಹಿಂಗೆ ಮಾಡೋದು ನೋಡ್ರಿ, ವೆರಿಫಿಕೇಶನ್. ಇನ್ನೊಂದು ಗಮನಗಳು ವಿದ್ಯಾರ್ಥಿಗಳೇ, ಸ್ಪರ್ಶಕ ರಚನೆ ಮಾಡಬೇಕು. ಸ್ಪರ್ಶಕ ಇದೊಂದು ಕ್ಯೂ ಅಂತ ಅನ್ಕೊಳ್ಳೋಣ, ಇದೊಂದು ಆರ್ ಅನ್ಕೊಳ್ಳೋಣ, ಇದೊಂದು ಓ ಅನ್ಕೊಳ್ಳೋಣ. ಸ್ಪರ್ಶಕ ರಚನೆ ಪಿ ಕ್ಯೂ ಮತ್ತು ಪಿ ಆರ್ ಸ್ಪರ್ಶಕಗಳಾಗಿ. ಓಕೆ, ಸ್ಪರ್ಶಕಗಳಾಗಿ. ಹಾಗಾದ್ರೆ ಅದರ ಉದ್ದವನ್ನು ಅಳೆಯಿರಿ. ಉದ್ದ ಅಳೆಯಿರಿ, ಈ ಉದ್ದ
ಪಿ ಕ್ಯೂ ಮತ್ತು ಪಿಯ ಉದ್ದಗಳು ಒಂದೇ ಅಳತೆಯನ್ನು ಹೊಂದಿರುತ್ತವೆ. ಅಳು ಬಿಡು ನೋಡಿ, ಅಳತೆ ದಿಸ್ ಇಸ್ 4 ಸೆಂಟಿಮೀಟರ್, ಕರೆಕ್ಟ್? 4 ಸೆಂಟಿಮೀಟರ್. ಮತ್ತು ಇನ್ನೊಂದು ಅಳತೆಗಳ ಲೆಕ್ಕಾಚಾರದಿಂದ ತಾಳೆ ನೋಡಿ. ಲೆಕ್ಕಾಚಾರ ಯಾಕಂದ್ರೆ ಇದು 4 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತಕ್ಕೆ ಇದೊಂದು ತ್ರಿಜ್ಯ ಇದೆ. ಹಾಗಾದ್ರೆ ಈ ತ್ರಿಜ್ಯ ಇದು ಸ್ಪರ್ಶ ಪರಸ್ಪರ ಲಂಬವಾಗಿದ್ದು ಈ ರೀತಿ ಲಂಬ ಇರ್ತದೆ. ಅದೇ ರೀತಿ ಇದು ಈ ಸ್ಪರ್ಶ ಈ ತ್ರಿಜ್ಯಕ್ಕೆ ಮತ್ತು ಈ ಸ್ಪರ್ಶಕ್ಕೆ ಇದು ಕೂಡ ಲಂಬ. ಏನ್ ಮಾಡಬೇಕು ಲೆಕ್ಕಾಚಾರದಿಂದ ತಾಳೆ ನೋಡಿ ಅಂದ್ರೆ ಸ್ಪರ್ಶಕ ಮತ್ತು ತ್ರಿಜ್ಯಗಳಿಗೆ ಪರಸ್ಪರ ಒಂದಕ್ಕೊಂದು ಲಂಬವಾಗಿವೆ ಬರೆದ್ರೆ ಈ ಎಕ್ಸಾಂಪಲ್. ನಂತರ ಇನ್ನೊಂದು ಏನ್ ಮಾಡ್ತಾರೆ ಗೊತ್ತಾ, ಒಂದು ವ್ಯಾಸ ಕೊಟ್ಟಿರ್ತಾರೆ, ವ್ಯಾಸದ ಅಂತ್ಯ ಬಿಂದುಗಳಲ್ಲಿ ನೀವು ರಚನೆ ಮಾಡಿರ್ತಾರೆ. ಹಾಗೂ ನಾವೇನ್ ಮಾಡ್ತೀವಪ್ಪ ರಚನೆ ಮಾಡ್ತೀವಿ. ಈ ರೀತಿ ಎಕ್ಸಾಮ್ನ ಈ ರೀತಿ ಬರ್ಬೇಕು ಸರಳ. ನಾ ಹೇಳಿದ್ರೆ ಬಾಹ್ಯ ಬಿಂದುವಿನಿಂದ ಒಂದು ಬರ್ಬೋದು, ಇನ್ನೊಂದು ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಾಗ ಬರ್ಬೋದು, ಇನ್ನೊಂದು ಬರ್ಬೋದು ತ್ರಿಜ್ಯಗಳ ನಡುವಿನ ಕೋನ ಕೊಟ್ಟಾಗ ಬರ್ಬೋದು. ಅವು ಮೂರು ಪ್ರಾಕ್ಟೀಸ್ ಮಾಡಿದರೆ ನಮ್ಮ ಸರಳವಾಗಿ ಬರ್ತದೆ. ಹಾಗಾಗಿ ಇನ್ನೊಂದು ಬೇಕಾದ್ರೆ ಇನ್ನೊಂದು ಕಾಂಪ್ಲಿಕೇಶನ್ ಅಂತ ಹೇಳ್ತೀನಿ ನೋಡಿ ಬರ್ಬೋದು. ಓಕೆ ವಿದ್ಯಾರ್ಥಿಗಳೇ, ಇಲ್ಲೊಂದು ಸಮಸ್ಯೆ ಇದೆ, ಅರ್ಥ ಮಾಡ್ಕೊಳ್ಳೋಣ. ರಚನೆಯನ್ನು ಮಾಡಿ. ಏನು 3 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ಎಳೆಯಿರಿ. 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ವೃತ್ತವನ್ನು ಎಳೆಯಬೇಕು. ಇದರ ಒಂದು ವ್ಯಾಸವನ್ನು ಎರಡೂ ಕಡೆ ವೃದ್ಧಿಸಿ. ವ್ಯಾಸ ಎಳೆಯುವುದು ಗೊತ್ತು ನೀವು? ಎಸ್. ಅದರ ಮೇಲೆ ಕೇಂದ್ರದಿಂದ ಪ್ರತಿ ಬಿಂದುವು 7 ಸೆಂಟಿಮೀಟರ್ ದೂರದಲ್ಲಿರುವಂತೆ ನೋಡ್ರಿ ವೃದ್ಧಿಸಿ. ಅದರ ಮೇಲೆ ಕೇಂದ್ರದಿಂದ ಪ್ರತಿ ಬಿಂದು 7 ಸೆಂಟಿಮೀಟರ್ ದೂರದಲ್ಲಿರುವಂತೆ ಪಿ ಮತ್ತು ಕ್ಯೂ ರಚನೆ ಮಾಡಿರಿ ಎಂಬ 2 ಬಿಂದುಗಳನ್ನು ಗುರುತಿಸಿ ಈ 2 ಬಿಂದುಗಳಿಂದ ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸಿರಿ. ಸರಿ ಮಾಡೋಣ. ಫಸ್ಟ್ ಏನ್ ಮಾಡೋಣ, 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ರಚನೆ ಮಾಡೋಣ. ನಾವು ಸ್ವಲ್ಪ ದೊಡ್ಡ ಡಬಲ್ ತೋರಿಸಿ ನೋಡೋಣ. 6 ಸೆಂಟಿಮೀಟರ್ ತಗೊಂಡಿದ್ದೆ, ನೀವು ಕರೆಕ್ಟಾಗಿ ಹೇಳಿ 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ರಚನೆ ಮಾಡಿದ್ರಿ. ಫಿನಿಶ್. ನಾ ಡಬಲ್ ನೋಡಿದ್ದೀನಿ, ನೀವು 3 ಸೆಂಟಿಮೀಟರ್ ಪಡ್ತಾನೆ ಹೇಳಿ. 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ಕರೆಕ್ಟ್ ಆಗಿ 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ರಚನೆ ಮಾಡಿದೆ. ನಂತರ ವ್ಯಾಸವನ್ನು ಎಳೆಯಿರಿ. ವ್ಯಾಸ ಎರಡು ಕಡೆ ವ್ಯಾಸ ಎಳೆಯಬೇಕು. ಇದು ಒಂದು ತ್ರಿಜ್ಯ, ಇದು ಒಂದು ತ್ರಿಜ್ಯ, ಇದು ವ್ಯಾಸ. ಕೇಂದ್ರದಿಂದ ಎರಡೂ ಕಡೆ 7 ಸೆಂಟಿಮೀಟರ್. ಹಾಗಾದ್ರೆ 7 14 ಸೆಂಟಿಮೀಟರ್ ಡಬಲ್. ಈ ಕಡೆ 7 ಸೆಂಟಿಮೀಟರ್ ಇರುವಾಗ ಈ ಕಡೆ 7 ಸೆಂಟಿಮೀಟರ್ ಇರಬೇಕು. ವೃದ್ಧಿಸಬೇಕು. ಒಂದು ಪಿ ಮತ್ತು ಕ್ಯೂ ಅಂತ ಗುರುತಿಸಿ ಇದಕ್ಕೆ ಸ್ಪರ್ಶಕ ಎಳೆಯಿರಿ ಅಂತ. ಆರಾಮ ಎಳೆಯಬಹುದಲ್ಲ ಬಾಹ್ಯ ಬಿಂದುವಿನಿಂದ? ಯಾಸ್ ತಗೋರಿ, ಸಿಂಪಲ್. ಅರ್ಧಕ್ಕಿಂತ ಹೆಚ್ಚು ತಗೋರಿ. ಒಂದು ಕಂಸವನ್ನು ಹಿಂಗೆ ಎಳೆಯಿರಿ, ಇನ್ನೊಂದು ಎಳೆಯಿರಿ, ನೆಕ್ಸ್ಟ್ ಈ ಬಿಂದು ಮಾಡ್ರಿ, ಇನ್ನೊಂದು ಎಳೆಯಿರಿ, ಏನ್ ಮಾಡ್ರಿ, ಯಾಸ್ ಇನ್ನೊಂದು ಎಳೆಯಿರಿ, ಎರಡು ಕೂಡಿಸ್ಬಿಡ್ರಿ. ಸಿಂಪಲ್. ಇದೇನು ಎಕ್ಸಾಮ್ ಬರುವಂತ ಅಂತ ಇಂಪಾರ್ಟೆಂಟ್ ಅಲ್ಲ, ಆದರೂ ಕಂಪ್ಯೂಟರ್ ಆಪರೇಟ್ ನಿಮ್ಗೆ ಸ್ವಲ್ಪ ಕ್ಲಿಯರ್ ಇರ್ತದೆ. ಸಿಂಪಲ್. ಓಕೆ. ನಂತರ ಸಮ ಮಾಡ್ಕೊಳ್ಳಿ. ಈ ಬಿಂದು ಮತ್ತು ಈ ಬಿಂದು ಸಮ ಮಾಡ್ಕೊಳ್ಳಿ. ಕರೆಕ್ಟಾಗಿ ಸಮ ಮಾಡ್ಕೊಳ್ಳಿ. ಸಮ ಮಾಡ್ಕೊಂಡು ಇಂಪಾರ್ಟೆಂಟ್ ಮಾಡ್ಕೊಳ್ಳಿ. ಈಗ ರೈಟ್. ಹಾಗಾದ್ರೆ ಸ್ಪರ್ಶಕ ರಚನೆ ಮಾಡೋಣ. ವೆರಿ ನೈಸ್. ಇದೆ ಸ್ಪರ್ಶಕ, ಪಿ ಬಿಂದುವಿನ ಸ್ಪರ್ಶಕ
ಇದಕ್ಕಿಂತ ಹೆಚ್ಚು ಇಟ್ಕೊಳ್ಳಿ. ಕಂಸವನ್ನು ಹೊಡೀರಿ, ಇಲ್ಲಿ ಕಂಸ ಹೊಡೀರಿ, ಇಲ್ಲೊಂದು ಕಂಸವನ್ನು ರಚನೆ ಮಾಡಿ. ಅದೇ ರೀತಿ ಎಲ್ಲಿ ಇಡ್ರಿ, ಇದೊಂದು ಕಂಸವನ್ನು ಮಾಡಿ. ಇದೊಂದು ಸ್ವಲ್ಪ ಕಂಸ ಜಾಸ್ತಿ ಹೊಡ್ಕೊಳ್ಳಿದೆ, ನಿಮಗೆ ಅನುಕೂಲ ಆಗುತ್ತೆ. ಈ ರೀತಿ ಹೊಡಿ ಜಾಸ್ತಿ. ಎಲ್ಲಿ ಇಟ್ಟ ಇದನ್ನು ಕಟ್ ಮಾಡಿ ಕೂಡಿಸ್ಬಿಡಿ. ಸಿಂಪಲ್. ಓಕೆ, ನಂತರ ಏನ್ ಮಾಡಿ, ಏನಾರ ಬಿಂದುಗಳನ್ನ ಕರೆಕ್ಟಾಗಿ ಗುರುತಿಸುವಾಗಿ ಬರ್ತದೆ. ಕರೆಕ್ಟಾಗಿ ಗುರುತಿಸುವಾಗಿ ನಾನು ಹೇಳ್ತೀನಿ, ಏನು ಮಾಡಿ ಪಡೆದ ನೋಡಿ. ಪರಸ್ಪರ ಒಂದನ್ನು ಹೆಂಗೆ ಹಚ್ಚಾಗಿ ಏನೇನೋ ಚೇಂಜಸ್ ನಾಟ್ ಔಟ್. ಯಾಸ್ ಈಸಿ, ವೆರಿ ವೆರಿ ಈಸಿ. ನೋಡ್ರಿ, ಈಗ ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ. ಓಕೆ, ಹೇಳ್ತೀವಿ. ಕೇಂದ್ರದಿಂದ ಓ ಗುರುತಿಸ್ರಿ. ಪಿ ಕ್ಯೂ ಅದ, ಆರ್ ಎಸ್ ಎಂ ಎಂ ಈಸಿಯೆಸ್ಟ್ ವೇಸ್. ರೈಟ್? ಈ ರೀತಿ ಮಾಡೋದ್ರಿಂದ ಇದು ರಂಗೋಲಿ ಹಾಕಿದಂಗೆ ಐತೆ ನೋಡ್ರಿ. ಜಾಮೆಟ್ರಿ ಈಸಿಯಾಗಿ ಜಾಮೆಟ್ರಿ ರಂಗೋಲಿ ಹಾಕಿದಂಗೆ ಐತೆ ನೋಡಿ. ಎಷ್ಟು ಈ ರೀತಿ ನಾವೇನು ಮಾಡ್ಕೊಂಡು ಮಾಡ್ಬೋದು. ಆದರೆ ಎಕ್ಸಾಮ್ ದೃಷ್ಟಿಯಿಂದ ಗಮನ ಇರಲಿ ವಿದ್ಯಾರ್ಥಿಗಳು, ನೀವೇನು ಮಾಡಬೇಕು ಅಂದರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕವನ್ನು ರಚನೆ ಮಾಡಬೇಕು. ಒಂದು, ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಾಗ ರಚನೆ ಮಾಡಬೇಕು. ಎರಡು, ಇನ್ನೊಂದು ತ್ರಿಜ್ಯಗಳ ನಡುವಿನ ಕೋನ ಕೊಟ್ಟಾಗ ಮಾಡಬೇಕು. ಇವು ಮೂರು ವೆರಿ ಇಂಪಾರ್ಟೆಂಟ್. ರೈಟ್? ಹಾಗಾದ್ರೆ 6.2 ಅಭ್ಯಾಸನ ಇನ್ನೂ ಬಿಡಿಸಿರಿ. ಓಕೆ, ಚೆನ್ನಾಗಿ ಅಭ್ಯಾಸ ಮಾಡಿ, ಅವುಗಳ ಪ್ರಾಕ್ಟೀಸ್ ಮಾಡಿ, ಹೋಮ್ವರ್ಕನ್ನು ಬಿಡಿಸಿರಿ. ಈಸಿಯಾಗಿ ಬಿಡಿಸ್ಬೋದು, ಈಸಿಯಾಗಿ ಮಾರ್ಕ್ಸನ್ನು ತೊಗೋಬೋದು. ಇದರಲ್ಲಿ ಒಂದು ತ್ರಿಭುಜವನ್ನು ರಚನೆ ಮಾಡ್ಬೋದು 3 ಮಾರ್ಕ್ಸಿಗೆ, ಒಂದು ಸ್ಪರ್ಶಕವನ್ನು ರಚನೆ ಮಾಡ್ಬೋದು 2 ಮಾರ್ಕ್ಸಿಗೆ, 5 ಮಾರ್ಕ್ಸ್ ಅಂತ ಫಿಕ್ಸ್ ಅದಾವೆ. ಏನೂ ತೊಂದರೆ ತೊಗೋಬೇಡ್ರಿ, ಕೇರ್ಲೆಸ್ ಮಾಡ್ಬೇಡ್ರಿ. ಈ ಚಾಪ್ಟರ್ ಜಾಸ್ತಿ ಫೋಕಸ್ ಕೊಡ್ರಿ. ಈಸಿಯಾಗಿ ನೀವು ಏನು ಮಾಡ್ಬೋದು, ಬಿಡಿಸ್ಬೋದು ವಿದ್ಯಾರ್ಥಿಗಳು. ಸರಿನಾ? ಹಾಗಾದ್ರೆ ಇನ್ನೇನು ಮಾಡ್ತೀನಿ ಅಂತ ಹೇಳ್ತಾ ನಾನು ಇವತ್ತಿನ ತರಗತಿಯನ್ನು ಕ್ಲೋಸ್ ಮಾಡಿ ಮುಗಿಸ್ಲಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.